ಬೆಂಗಳೂರು ಎಲ್ಲರಿಗೂ ಕೂಡ ಅಚ್ಚುಮೆಚ್ಚಿನ ನಗರ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ದೊಡ್ಡ ಸಮಸ್ಯೆ ಅಂತಂದ್ರೆ ಟ್ರಾಫಿಕ್. ಸಮಸ್ಯೆಗಳು ಒಂದಾ ಎರಡ? ಬೆಂಗಳೂರಿನಲ್ಲಿ ದೊಡ್ಡ ದೊಡ್ಡ ಸಮಸ್ಯೆ ಇರೋದು ಟ್ರಾಫಿಕ್ನೇ. ಟ್ರಾಫಿಕ್ ಸಮಸ್ಯೆ ಅತಿ ಹೆಚ್ಚು ಕಾಡುವಂಥದ್ದು ಜನರದು. ಜೊತೆಗೆ ಬೆಂಗಳೂರು ಅಚ್ಚುಮೆಚ್ಚಿನ ನಗರ ಕೂಡ ಆಗಿದೆ. ಅತಿ ಹೆಚ್ಚು ಟ್ರಾಫಿಕ್ ಇರುವಂತಹ ಜಾಗ ಅಂತ ಅಂದರೆ ಬೆಂಗಳೂರಿನಲ್ಲಿ ಯಾವುದು ಅಂತ ನೋಡೋದಾದರೆ ಇಲ್ಲಿ ಸಾಕಷ್ಟು ಸಿಗುವಂಥದ್ದು. ಬೆಂಗಳೂರು ಎಲ್ರಿಗೂ ಕೂಡ ಅಚ್ಚುಮೆಚ್ಚಿನ ನಗರ ಆಗಿದೆ. ಸಿಲಿಕಾನ್ ಸಿಟಿ ಬೆಂಗಳೂರು ಸಮಸ್ಯೆ ಒಂದಾ ಎರಡ? ಇಲ್ಲಿ ಬೆಂಗಳೂರಿಗೆ ದೊಡ್ಡ ಸಮಸ್ಯೆ ಆಗಿರೋದೇ ಟ್ರಾಫಿಕ್. ನೋಡಿ, ಅತಿ ಹೆಚ್ಚು ಟ್ರಾಫಿಕ್ ಆಗುವಂತಹ ವಿಶ್ವದ ನಂಬರ್ 2 ನಗರ ಅಂದರೆ ಅದು ಬೆಂಗಳೂರು. ಬೆಂಗಳೂರಿನಲ್ಲಿ ಅತಿ ಹೆಚ್ಚು ಟ್ರಾಫಿಕ್ ಆಗುತ್ತೆ. ಸಿಲಿಕಾನ್ ಸಿಟಿಯಲ್ಲಿ ಯಾವ ಜಂಕ್ಷನ್ ಟ್ರಾಫಿಕ್ನ ಹಾಟ್ಸ್ಪಾಟ್ ಆಗಿದೆ? ನಿಮ್ಮ ಅಶ್ವವೇಗ ನ್ಯೂಸ್ ನಡೆಸಿದೆ ರಿಯಾಲಿಟಿ ಚೆಕ್. ಇದರಲ್ಲಿ ಯಾವ ಪ್ಲೇಸ್ ಅತಿ ಹೆಚ್ಚು ಟ್ರಾಫಿಕನ್ನು ಹೊಂದಿರುತ್ತೆ ಅಂತ ನೋಡಬೇಕು. ಬೆಂಗಳೂರು ಎಲ್ರಿಗೂ ಕೂಡ ಅಚ್ಚುಮೆಚ್ಚಿನ ನಗರ. ಬೆಂಗಳೂರಿನಲ್ಲಿರುವಂಥದ್ದು ಯಾಕಂದರೆ ಬದುಕಲಿಕ್ಕೆ ಅಂದರೆ ಜೀವನ ನಡೆಸಲಿಕ್ಕೆ ದುಡಿಯೋದಕ್ಕೆ ಒಂದು ಒಳ್ಳೆ ಅವಕಾಶ ಬೆಂಗಳೂರಿನಲ್ಲಿ ಸಿಗುತ್ತೆ. ಹಾಗಾಗಿ ಅಚ್ಚುಮೆಚ್ಚಿನ ನಗರ. ಬೆಂಗಳೂರಿಗೆ ದೊಡ್ಡ ಸಮಸ್ಯೆ ಆಗಿರೋದೇ ಟ್ರಾಫಿಕ್. ಅತಿ ಹೆಚ್ಚು ಟ್ರಾಫಿಕ್ ಆಗುವಂತಹ ವಿಶ್ವದ ನಂಬರ್ 2 ನಗರ ಬೆಂಗಳೂರು. ಸಿಲಿಕಾನ್ ಸಿಟಿಯಲ್ಲಿ ಯಾವ ಜಂಕ್ಷನ್ ಟ್ರಾಫಿಕ್ನ ಒಂದು ಹಾಟ್ಸ್ಪಾಟ್ ಆಗಿದೆ ಅಂತ ನೋಡೋದಾದರೆ ಇದು ನಿಮ್ಮ ಅಶ್ವವೇಗ ನ್ಯೂಸ್ನ ನಡೆಸಿದಂತಹ ರಿಯಾಲಿಟಿ ಚೆಕ್. ಜಾಲಹಳ್ಳಿಯ ಜಂಕ್ಷನ್ನಲ್ಲಿ ಅತಿ ಹೆಚ್ಚು ಟ್ರಾಫಿಕ್. ಇದು ಕಾಮನ್ ಆಗಿದೆ. ಜಾಲಹಳ್ಳಿ ಜಂಕ್ಷನ್ನಲ್ಲಿ ಟ್ರಾಫಿಕ್ ಬಲು ಕಾಮನ್ ಆಗಿಬಿಟ್ಟಿದೆ. ಅಂಡರ್ ಪಾಸಿಗೆ BJP ಇದ್ದಾಗಲೇ ಒಂದು ಕಾಮಗಾರಿಗೆ ಶಂಕುಸ್ಥಾಪನೆಯನ್ನು ಮಾಡಲಾಗಿತ್ತು. BJP ಅಧಿಕಾರದಲ್ಲಿದ್ದಾಗಲೇ ಜಾಲಹಳ್ಳಿ ಜಂಕ್ಷನ್ನಲ್ಲಿ ಟ್ರಾಫಿಕ್ ಬಲು ಕಾಮನ್. ಇನ್ನು ಜಾಲಹಳ್ಳಿ ಜಂಕ್ಷನ್ನ ಅಂಡರ್ ಪಾಸಿಗೆ BJP ಅಧಿಕಾರಾವಧಿಯಲ್ಲಿ ಗುದ್ದಲಿ ಪೂಜೆಯನ್ನು ಮಾಡಲಾಗಿತ್ತು. ಆದರೆ ಇದುವರೆಗೂ ಕೂಡ ಅಂಡರ್ ಪಾಸ್ ಕನಸು ನನಸಾಗಿಯೇ ಇದೆ. ಅಂದರೆ ಅದರ ಕಾರ್ಯ ಪ್ರವೃತ್ತಿ ಆಗೇ ಇಲ್ಲ. ಅಲ್ಲಿ ಅಂಡರ್ ಪಾಸ್ ಅಂದರೆ ಅದೇನು ಕೆಲಸ ನಡೆದೇ ಇಲ್ಲ. ಅಂಡರ್ ಪಾಸ್ ಆದರೆ ಎಲ್ಲ ರೀತಿ ಸಮಸ್ಯೆಗಳು ಬಗೆಹರುತ್ತೆ. ಬೆಳಗ್ಗೆ ಸಂಜೆ ಟ್ರಾಫಿಕ್, BMTC ಬಸ್ ಆಕ್ಸಿಡೆಂಟ್ ಈಗ ಕಾಮನ್ ಆಗಿಬಿಟ್ಟಿರುವಂಥದ್ದು. ಅಲ್ಲಿ ಗ್ಯಾರಂಟಿಗಳನ್ನು ನಿಲ್ಲಿಸಿ ಮೊದಲು ಅಭಿವೃದ್ಧಿಯನ್ನು ಮಾಡಿ ಅಂತ ಸವಾರರು ಹೇಳ್ತಿದ್ದಾರೆ. ಇಲ್ಲಿ ನೋಡಿ, ಬೆಂಗಳೂರಿನಲ್ಲಿ ಜಾಲಹಳ್ಳಿಯಲ್ಲಿ ಸಿಕ್ಕಾಪಟ್ಟೆ ಟ್ರಾಫಿಕ್ ಇರುತ್ತೆ. ಜಾಲಹಳ್ಳಿ ಜಂಕ್ಷನ್ನಲ್ಲಿ ಟ್ರಾಫಿಕ್ ಬಲು ಕಾಮನ್, ಯಾವಾಗಲೂ ಟ್ರಾಫಿಕ್ ಇರುತ್ತೆ ಅಲ್ಲಿ. ಈ ಅಂಡರ್ ಪಾಸ್ ಏನಿದೆ ಅದು BJP ಕಾಲದಲ್ಲೇ ಗುದ್ದಲಿ ಪೂಜೆನ ಮಾಡಲಾಗಿತ್ತು. ಆ ಅವಧಿಯಲ್ಲೇ ಈ ಅಂಡರ್ ಪಾಸ್ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಲಾಗಿತ್ತು. ಆದರೆ ಇದುವರೆಗೂ ಕೂಡ ಯಾವುದೇ ರೀತಿಯ ಅಭಿವೃದ್ಧಿಯಲ್ಲಿ ಆಗಿಲ್ಲ. ಅಂಡರ್ ಪಾಸ್ ಆದರೆ ಇಲ್ಲಿ ಎಲ್ಲ ರೀತಿಯ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ನೋಡಿ, ದಿನ ಬೆಳಗಾದರೆ ಇಲ್ಲಿ BMTC ಬಸ್ ಆಕ್ಸಿಡೆಂಟ್ಸ್ ಆಗುವಂಥದ್ದು, ಟ್ರಾಫಿಕ್ ಆಗುವಂಥದ್ದು, ಈ ಎಲ್ಲ ಸಮಸ್ಯೆಗಳು ಎದುರಾಗುತ್ತೆ ಈ ಒಂದು ಜಂಕ್ಷನ್ನಲ್ಲಿ. ಅದೇ ಅಂಡರ್ ಪಾಸ್ ಕಾಮಗಾರಿ ಎಲ್ಲ ಪರಿಪೂರ್ಣವಾಗಿ ಆದರೆ ಸಮಸ್ಯೆಗಳು ಬಗೆಹರಿಯುತ್ತೆ. ಮೊದಲು ಗ್ಯಾರಂಟಿಯನ್ನು ನಿಲ್ಲಿಸಿ ಕಾಮಗಾರಿಯನ್ನು ಮಾಡಿ ಅಂತ ಹೇಳಿ ವಾಹನ ಸವಾರರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಜಾಲಹಳ್ಳಿ ಜಂಕ್ಷನ್ ಟ್ರಾಫಿಕ್ನಲ್ಲಿ ಸಾಕಷ್ಟು ಜನ ಸವಾರರು ಪ್ರತಿನಿತ್ಯ ಪರದಾಡುವಂತಹ ಪರಿಸ್ಥಿತಿ ಆಗುತ್ತೆ. ಏನು, ಬೆಂಗಳೂರು ನಗರ ಅಂದರೆ ಎಲ್ರಿಗೂ ಕೂಡ ಅಚ್ಚುಮೆಚ್ಚಿನ ನಗರ. ಬೆಂಗಳೂರಿಗೆ ಬರೋದಂದರೆ, ಇಲ್ಲಿರೋದಂದರೆ ಒಂಥರ ಖುಷಿನೇ. ಆದರೆ ಟ್ರಾಫಿಕ್ ನೋಡಿ ದೊಡ್ಡ ಸಮಸ್ಯೆ. ಬೆಂಗಳೂರು ಎರಡನೇ ಸ್ಥಾನವನ್ನು ಪಡೆದುಕೊಂಡಿದೆ ಟ್ರಾಫಿಕ್ನ ವಿಚಾರದಲ್ಲಿ. ಅಂದರೆ ಅತಿ ಹೆಚ್ಚು ಟ್ರಾಫಿಕ್ ಇರುವಂಥದ್ದು ನಮ್ಮ ಬೆಂಗಳೂರಿನಲ್ಲಿ. ಅದು ಎಲ್ಲಿ ಅತಿ ಹೆಚ್ಚು ಬೆಂಗಳೂರಿನಲ್ಲಿ ಏನು ಹೆಚ್ಚು ಟ್ರಾಫಿಕ್ ಎಲ್ಲಾಗುತ್ತೆ ಅಂತ ನೋಡೋದಾದರೆ ಜಾಲಹಳ್ಳಿ ಜಂಕ್ಷನ್ ಏನಿದೆ ಇಲ್ಲಿ ಅತಿ ಹೆಚ್ಚು ಟ್ರಾಫಿಕ್ ಉಂಟಾಗುತ್ತೆ. ಅಂದರೆ ವಾಹನ ಸವಾರರು ಓಡಾಡಲು ಬಲು ಕಷ್ಟ ಆಗುವಂಥದ್ದು. ನೆಲಮಂಗಲ ಸೈಡಿಂದ ಬರುವಂಥವ್ರು ಎಲ್ಲರೂ ಕೂಡ ಅದೇ ರೋಡ್ನಲ್ಲಿ ಬರುವಂಥದ್ದು. ಹಾಗಾಗಿ ಅತಿ ಹೆಚ್ಚು ಟ್ರಾಫಿಕ್ ಇಲ್ಲಿ ಉಂಟಾಗುತ್ತೆ. ಅಂಡರ್ ಪಾಸ್ ಕಾಮಗಾರಿ ಏನಿತ್ತು ಆ ಒಂದು ಕಾಮಗಾರಿ ಪರಿಪೂರ್ಣವಾಗಿ ಆದರೆ ಇಲ್ಲಿ ಎಲ್ಲವೂ ಕೂಡ ಸರಿ ಆಗುತ್ತೆ. ಅಂದರೆ BJP ಅಧಿಕಾರದಲ್ಲಿದ್ದಂತಹ ಅವಧಿಯಲ್ಲೇ ಇದಕ್ಕೆ ಗುದ್ದಲಿ ಪೂಜೆಯನ್ನು ನೆರವೇರಿಸಲಾಗಿತ್ತು. ಆದರೆ ಇಲ್ಲಿ ಯಾವುದೇ ಕೆಲಸ ಕಾರ್ಯಗಳು ಆಗಿಲ್ಲ. ಹಾಗಾಗಿಯೇ ಸಾರ್ವಜನಿಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಿದ್ದಾರೆ.